ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ, ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ಈಗ 1 2 3 4 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ಟು ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ಟು. ಟೋಟಲಾಗಿ ನಾನು 4 ಚೈನ್ ಹಾಕಿಬಿಟ್ಟು 2 ಸರಿ 4 ಚೈನ್ ಹಾಕಿ ಲಾಕ್ ಆದಮೇಲೆ 2 ಸರಿ ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಇವಾಗ 1 2 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ತೀನಿ. ನೋಡಿ, 4 ಚೈನು 3 ಟೈಮ್ಸ್ ಲಾಕ್ ಮತ್ತು 3 ಚೈನು ಲಾಕ್ ಹಾಕಿದೆ. ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ಮುಂಚೆ ಎಲ್ಲ ತುಂಬ ಯೂಸ್ ಮಾಡ್ತಿದ್ವಿ ಈ ಬೀಡ್ಸ್ನ. ಈ ಡಿಸೈನ್ಗೆ ಈ ಬೀಡ್ಸ್ ತುಂಬ ಸೂಟ್ ಆಗುತ್ತೆ, ಹಂಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ. ಬೀಡನ್ನ ದಾರದಲ್ಲಿ ಪೋಣಿಸ್ಕೊಂಡು ಲಾಕ್ ಮಾಡಿಬಿಟ್ಟು ನಂತರ ಬಟ್ಟೆಗೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೋಬೇಕು. ಈಗ 1 2 3 ಆಯಿತು, 4 5 ಚೈನು ಹಾಕಿ ನೋಡ್ತೀನಿ. ನೋಡಿ, ಕಮ್ಮಿ ಆಯಿತು. ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ತೀನಿ. 6 ಚೈನ್ ಹಾಕಿಬಿಟ್ಟು ಲಾಕ್ ಇತ್ತಲ್ಲ, 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಈ 6 ಚೈನ್ನ ಲಾಕ್ ಮಾಡ್ತೀನಿ. ಮತ್ತು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಇಲ್ಲಿಗೆ 3 ಚೈನ್, ಇಲ್ಲಿ ಲಾಕ್ ಇತ್ತಲ್ಲ, 3 ಲಾಕ್ಗಳಿದ್ವಲ್ಲ, ಅದ್ರ ಫಸ್ಟ್ನೇ ಲಾಕಿಗೆ ಈ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡ್ತೀನಿ. ಮಾಡಿದ್ಮೇಲೆ ನೋಡಿ, 6 ಚೈನು ಲಾಕ್, 3 ಚೈನು ಫಸ್ಟ್ನೇ ಸಿಂಗಲ್ ಕ್ರೋಶೆಟಿನ ಮೇಲೆ ಲಾಕ್, ಅದ್ರ ಪಕ್ಕದಲ್ಲಿ ಇದೆಲ್ಲ ಇನ್ನೂ 2 ಲಾಕ್ ಹಾಗೆ ಉಳ್ಕೊಳ್ಳುತ್ತೆ. ಇವಾಗ ಇಲ್ಲಿ ದಾರ ಇದೆ, 6 ಎಳೆ ದಾರ. ನಾನು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್, ಅಂದರೆ ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಿ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜಿನ ಬೀಡನ್ನ ತೊಗೊಳ್ತೀನಿ. ದಾರದಲ್ಲಿ ಪೋಣಿಸ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು, ನೋಡಿ ಇಲ್ಲಿ 6 ಚೈನ್ ಹಾಕಿದ್ವಲ್ಲ, ಅದರೊಳಗಡೆ ಹೋಗಿ ದಾರ ತಂದು 2ರಿಂದ 1 ಸರಿ ಒಂದು ಕಂಬ ಹಾಕ್ತೀನಿ. ಒಂದು ಬೀಡ್ ಹಾಕಿಬಿಟ್ಟು, ಬೀಡನ್ನ ಲಾಕ್ ಬೇಡ, ಡೈರೆಕ್ಟಾಗಿ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿದ್ಮೇಲೆ ಸ್ವಲ್ಪ ಬಟ್ಟೆ ತಿರುಗಿಸ್ಕೊಳ್ತೀನಿ. ಇವಾಗ 1 2 3 ಚೈನ್ ಹಾಕ್ತೀನಿ. ನೋಡಿ, ಇಲ್ಲಿ 3 ಚೈನ್ 2 3 ಚೈನ್ ಇತ್ತಲ್ಲ, ಅವು 2 3 ಚೈನ್ ಮಧ್ಯದಲ್ಲಿ, ಅಂದರೆ ಅಲ್ಲೊಂದು ಲಾಕ್ ಇರುತ್ತೆ, ಆ ಲಾಕಿಗೆ ಲಾಕ್ ಮಾಡ್ತೀನಿ. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೊಂಡ್ಮೇಲೆ ಇಲ್ಲಿ 3 ಚೈನ್ ಇತ್ತಲ್ಲ, ಆ 3 ಚೈನಿಗೆ ನಾನು ಈಗ 1 ಚೈನ್ ಹಾಕಿಬಿಟ್ಟು ಒಂದು ದಾರ ಸ್ವಲ್ಪ ಮೇಲೆತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು, ಈಗ ನೋಡಿ ಇಲ್ಲಿ 3 ಚೈನ್ ಇತ್ತಲ್ಲ, ಬೀಡ್ ಮೇಲೆ ಆ 3 ಚೈನ್ ಒಳಗಡೆಗೆ ಫಸ್ಟಿಗೆ ಒಂದು ಕಂಬ ಹಾಕ್ತೀನಿ. 1 ಚೈನ್ ಹಾಕಿ ಒಂದು ಬೀಡ್ ಪೋಣಿಸ್ಕೊಂಡು, ಬೀಡಿಗೇನು ಲಾಕ್ ಬೇಡ, ಹಾಗೆ ಹಿಡ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 3 ಚೈನ್ ಒಳಗಡೆ ಹೋಗಿ ಈ ಥರ ಕಂಬ ಹಾಕ್ತೀನಿ. 2ರಿಂದ 1 ಸರಿ, 2ರಿಂದ ಫಸ್ಟ್ ಒಂದಾಯಿತು, ಇವಾಗ 2ನೇದಾಯಿತು. ಈಗ 3ನೇ ಕಂಬ, 3 ಕಂಬ ಹಾಕಿದೆ. 3 ಕಂಬ ಹಾಕಿದ್ಮೇಲೆ ಈಗ 4ನೇ ಕಂಬ ಹಾಕ್ತಾಯಿದ್ದೀನಿ. ಟೋಟಲಾಗಿ ಬೀಡ್ ಆದಮೇಲೆ 4 ಕಂಬಗಳಾಯಿತು. ಈಗ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ತೊಗೊಂಡು ಮತ್ತು ಈ 6 ಚೈನ್ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಕಂಬ ಹಾಕ್ತೀನಿ. ಕಂಬ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆತ್ಕೊಳ್ತೀನಿ. ನಾನು ಆಗಲೇ ತೋರಿಸಿದ್ಮೇಲೆ ನೋಡಿ, ಈ ಸೈಜಿಗೂ ಈ ಬೀಡಿಗೂ ಸ್ವಲ್ಪ ದೊಡ್ಡ ಸೈಜ್ ಇದೆ. ಬೀಡ್ ಹಾಕ್ಕೋಬೇಕು. ಸೂಜಿ ಮೇಲೆ ದಾರ ತೊಗೊಂಡು 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ ಕಂಬ ಹಾಕಬೇಕು. ಕಂಬ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೊಂದು ಕಂಬ ಹಾಕಿದ್ವಲ್ಲ, ಕಂಬದ ಮೇಲೆ ಹೋಲ್ ಇದೆಯಲ್ಲ, ಆ ಹೋಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿನೂ ಸಹ ನಾನು ಫಸ್ಟಿಗೆ ಅದೇ ಥರನೇ ಮಾಡಿದ್ದು. 3 ಚೈನ್ ಮೇಲೆ ಏನು ಕಂಬ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ನೋಡಿ, ಇವಾಗ ಮತ್ತೆ 1 ಚೈನ್ ಹಾಕ್ಬಿಟ್ಟು ಬೀಡ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 3 ಚೈನ್ ಇತ್ತಲ್ಲ, ಬೀಡ್ ಮೇಲೆ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನಲ್ಲಿ ಟೋಟಲಾಗಿ 4 ಕಂಬಗಳನ್ನ ಹಾಕ್ತೀನಿ. ಫಸ್ಟಿಗೆ ಒಂದು ಕಂಬ ಆಯಿತು. ಈಗ 2ನೇ ಕಂಬ. ತುಂಬ ಲೆಂತಿಯಾಗಿ ಎಳಿಬಾರ್ದು, ಪುಟ್ಟದಾಗಿ ಕಂಬಗಳನ್ನ ಹಾಕಬೇಕು. 2ರಿಂದ 1 ಸರಿ, 2ರಿಂದ 1 ಸರಿ, ನೋಡಿರಿ, 2ರಿಂದ 1 ಸರಿ ದಾರಗಳು ನೀಟಾಗಿ ಬರೋ ಥರ ಮಾಡಿಕೊಂಡು 4 ಕಂಬಗಳನ್ನ ಹಾಕಬೇಕು. 4 ಕಂಬ ಹಾಕಿದ್ಮೇಲೆ ನೋಡಿ, ಕೌಂಟ್ ಮಾಡ್ಕೊಳ್ಳಿ, 1 2 3 4 ಕಂಬ ಹಾಕಿದ್ಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತೆ ಒಂದು ಕಂಬ
ಒಂದು ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬಿಗ್ ಬೀಡು ಸೂಜಿ ಮೇಲೆ ದಾರ ತೊಗೋಬೇಕು. ಪೋಣಿಸ್ಕೊಂಡ್ಮೇಲೆ ಬೀಡ್ ಲಾಕ್ ಏನು ಬೇಡ, ಹಾಗೆ ಡೈರೆಕ್ಟಾಗಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಆ 6 ಚೈನ್ ಒಳಗಡೆಗೆ ಕಂಬ ಹಾಕಬೇಕು. ನೋಡಿ, ಒಂದು ಕಂಬ, ಒಂದು ಬೀಡು, ಒಂದು ಕಂಬ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕ್ತೀನಿ. ಇಲ್ಲಿ ಕಂಬ ಐತಲ್ಲ, ಆ ಕಂಬದ ಮೇಲೆ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತೀನಿ. ಈ 3 ಚೈನ್ ಒಳಗಡೆಗೆ ಫಸ್ಟಿಗೆ ಒಂದು ಚೈನ್ ಹಾಕ್ತೀನಿ, ಒಂದು ಬೀಡನ್ನ ಪೋಣಿಸ್ಕೊಳ್ತೀನಿ. ಪೋಣಿಸ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು 3 ಚೈನ್ ಒಳಗಡೆಗೆ 4 ಕಂಬಗಳನ್ನ ಹಾಕ್ತೀನಿ. ತುಂಬ ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ, ಚಿಕ್ಕದಾಗಿ ಕಂಬಗಳನ್ನ ಹಾಕಿ ಸ್ವಲ್ಪ ಸ್ಮಾಲ್ ಸೈಜ್ ಆರ್ಚ್ ಬರೋ ಥರ 2ರಿಂದ 1 ಸರಿ 2ರಿಂದ 1 ಸರಿ ಈ ಥರನೇ ಇಲ್ಲಿ ನಾನು 4 ಕಂಬಗಳನ್ನ ಹಾಕ್ತೀನಿ ಫುಲ್ಲು. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ಚಾನಲ್ನಲ್ಲಿ ವೀಡಿಯೋಸ್ನ ನೋಡ್ಬೋದು. ನೋಡಿ, ಆರ್ಚ್ ಹಾಕಿದ್ಮೇಲೆ ಅಂದರೆ ಏನು 4 ಕಂಬ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಕಂಬ ಹಾಕಬೇಕು. ಹಾಕಿಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇದೇ ಪ್ರೊಸೀಜರ್ನ ಫುಲ್ಲು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ. ಹೊಸೊಬ್ರಿಗೆ ಏನಾದರೂ ಕನ್ಫ್ಯೂಸ್ ಆಯ್ತಂದರೆ ವೀಡಿಯೋನ ಸ್ಲೋ ಮಾಡ್ಕೊಳ್ಳಿ ಅಕಸ್ಮಾತು. ಇಲ್ಲಾಂದರೆ ನೀವು ಇನ್ನೊಂದು ಸರಿ ವೀಡಿಯೋನ ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ನೀವು ಆದ ತಕ್ಷಣವೇ ಅವಾಗೇ ಸ್ವಲ್ಪ ಟ್ರೈ ಮಾಡಿ ನೋಡಿ ಬರ್ಬೋದು. ಹೊಸೊಬ್ರಿಗೂ ತುಂಬ ಈಸಿಯಾಗಿರೋವಂಥದ್ದು, ಅಂತ ಏನು ಕಷ್ಟ ಇಲ್ಲ. ಸಿಂಗಲ್ ಸ್ಟೆಪ್ನಲ್ಲಿ ಹಾಕಿ ಮುಗಿಸೋ ಅಂಥ ಡಿಸೈನ್ ಇದು. ನೋಡಿ, ಇಲ್ಲಿ 3 ಚೈನ್ ಒಳಗಡೆಗೆ ಮತ್ತೆ ನಾನು ಕಂಬಗಳನ್ನ ಹಾಕ್ತೀನಿ. 4 ಕಂಬಗಳನ್ನ ಹಾಕಿ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಲಾಕ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ಬೀಡ್ಸ್ ಜಾಸ್ತಿ ಬೇಕು ಅನ್ನೋರಿಗೆ ನೀವು ಈ ಥರ ಬೀಡ್ಸ್ಗಳನ್ನ ಸ್ಮಾಲ್ ಸೈಜು ಮತ್ತು ಬಿಗ್ ಸೈಜು 3 ಥರ ಬೀಡ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಮಾಡಿಬಿಟ್ಟು ಹಾಕಿ ಕೊಡ್ಬೋದು. ಮತ್ತು 6 ಚೈನಲ್ಲಿ ಮತ್ತೆ ಒಂದು ಕಂಬ ಹಾಕ್ತೀನಿ. ಈಗ ನೋಡಿ, 4 ಪೆಟಲ್ಸ್ ಬರುತ್ತೆ ನಮಗೆ ಕರೆಕ್ಟಾಗಿ. ಇಲ್ಲಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ, ಆ ಲಾಕ್ನಲ್ಲಿ 2ರಿಂದ 1 ಸರಿ ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಅಂದರೆ ಚಿಕ್ಕದಾಗಿ ಹಾಕ್ತೀನಿ. 3 ಚೈನ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಹಾಕಿಬಿಟ್ಟು ಫಸ್ಟಿಗೆ, ಯಾಕಂದರೆ ನಾವು 3 ಚೈನ್ ಹಾಕಿದ್ವಲ್ಲ ಅದಕ್ಕೆ ಅದೇ ಥರನೇ ಮಾಡ್ಕೋಬೇಕು. ಇಲ್ಲಿ ಒಂದು 2 ಎಕ್ಸ್ಟ್ರಾ ಲಾಕ್ಗಳನ್ನ ಮಾಡ್ಕೊಳ್ತೀನಿ. ಕಂಬ ಹಾಕಿ ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಲಾಕ್ಗಳು ಹಾಕಿಬಿಟ್ಟು 4 ಚೈನ್ ಹಾಕ್ತೀನಿ. ಮತ್ತು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 2 ಸಿಂಗಲ್ ಕ್ರೋಶೆಟ್ಗಳು. ನೀವು ಇನ್ನೂ ಜಾಸ್ತಿನೂ ಮಾಡ್ಕೋಬೋದು ಈ ಸಿಂಗಲ್ ಕ್ರೋಶೆಟ್ಗಳನ್ನ. 3 ಚೈನ್ ಹಾಕಬೇಕು, ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನು ಆವಾಗಲೇ ಹಾಕಿದ್ನಲ್ಲ ಬೀಡನ್ನ, ಆ ಬೀಡನ್ನ ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಈ ಬೀಡನ್ನ ಅಥವಾ ಬೇರೆ ಯಾವುದಾದ್ರೂ ಬೀಡನ್ನ ನೀವು ಯೂಸ್ ಮಾಡ್ಬೋದು. ನೋಡಿ, ಡಿಸೈನ್ ಬಂದು ಈ ಥರ ಇದೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ತುಂಬ ಎಲಿಗೆಂಟಾಗಿತ್ತು. ಇಲ್ಲಿ 4 ಚೈನ್ ಹಾಕಿರೋ ಕಡೆಗೆ ನಾನು ಕುಚ್ಚು ಕಟ್ತೀನಿ. ನೋಡಿ, ಇಲ್ಲಿ 3 ಸಿಂಗಲ್ ಕ್ರೋಶೆಟು, ಈ ಕಡೆಗೂ 3 ಸಿಂಗಲ್ ಕ್ರೋಶೆಟು. ಅದೇ ಥರನೇ ಫಿನಿಶಿಂಗ್ ಮಾಡಬೇಕು. ಇಲ್ಲಿ ನಾವೇನು 3 ಚೈನ್ ಹಾಕಿದ ಮೇಲೆ ಒಂದು ಲಾಕ್ ಹಾಕ್ತೀವಲ್ಲ, ಲಾಕ್ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇದ್ರ ಬದಲು ನೀವು ಡ್ರಮ್ ಬೀಡ್ಸ್ ಆದರೂ ತೊಗೋಬೋದು ಅಥವಾ ಸರ್ಕಲ್ ಬೀಡ್ಸ್ ಆದರೂ ತೊಗೋಬೋದು. ಸರ್ಕಲ್ ಬೀಡ್ಸಿಗೆ ನೋಡಿಕೊಂಡು ಚೈನ್ ಹಾಕಿ 5 ಬರ್ಬೋದು, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೀವು ಡ್ರಮ್ ಬೀಡ್ ತೊಗೊಂಡ್ರೆ ಅದು ಇಷ್ಟೇ ಉದ್ದ ಇರುತ್ತೆ, ಹಾಗಾಗಿ ಸೆಟ್ ಆಗುತ್ತೆ. ಇವಾಗ ಬೀಡ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು 1 2 3 4 5 ಚೈನ್ ಹಾಕಿ ನೋಡ್ತೀನಿ. ನಾನು ಹೇಳಿದ್ನಲ್ಲ 5 ಹಾಕಿ, ಅಥವಾ ಬೇಕಂದರೆ 6 ಆದರೂ ಹಾಕ್ಬೋದು, ಸ್ವಲ್ಪ ಲೂಸಾಗಿರುತ್ತೆ. ಮತ್ತು 3 ಚೈನ್ ಹಾಕಬೇಕು. ಲಾಕ್ ಇರೋ ಕಡೆಗೆ 3 ಚೈನ್ ಹಾಕಿ ಲಾಕ್ ಮಾಡಬೇಕು ಫಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೆ. ಈಗ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಎತ್ಕೊಂಡ್ಬಿಟ್ಟು ಒಂದು ಬೀಡನ್ನ ನಾನು ತೋರಿಸಿದ್ನಲ್ಲ ಆವಾಗಲೇ, ಆ ಥರದ್ದೊಂದು ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಲಾಕ್ ಏನು ಬೇಡ, ಹಾಗೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ಆ 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ತಿರುಗಿಸ್ಕೊಂಡು, ಈ ಕಡೆಯಿಂದ 3 ಚೈನ್ ಹಾಕಿರ್ತೀವಲ್ಲ, 2 3 ಚೈನ್ ಇರುತ್ತೆ, ಸೆಕೆಂಡ್ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಮಾಡಿಬಿಟ್ಟು 1 ಚೈನ್ ಹಾಕಿ
ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತು ಸೂಜಿ ಮೇಲೆ ದಾರ ಎತ್ಕೊಂಡು 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಒಂದು ಸರಿ ಕಂಬ ಹಾಕಬೇಕು. ತುಂಬ ಲೆಂತಿಯಾಗಿ ಎಳಿಬಾರ್ದು, ಚಿಕ್ಕದಾಗಿ ಪುಟ್ಟದಾಗಿ. ನಾವು ಏನು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಲೆಂತಿಯಾಗಿರೋವಂಥದ್ದು ನಾವು ಇಲ್ಲಿ ಒಂದು 4 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಹೋಗಬೇಕು. ನೋಡಿ, ಕೆಲವೊಮ್ಮೆ ದಾರಗಳು ನೀಟಾಗಿ ಬರೋದಿಲ್ಲ, ಹಂಗಾಗಿ ನೋಡ್ಕೊಂಡು ನೀಟಾಗಿ ಹಾಕ್ಕೋಬೇಕು. ಮತ್ತು 4 ಕಂಬ ಆದಮೇಲೆ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ತೊಗೊಂಡು 5 ಚೈನ್ ಅಥವಾ 6 ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ಒಂದು ಕಂಬ ಹಾಕಬೇಕು. ಕಂಬ ಹಾಕಿಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇದೇ ಥರನೇ ನೀವು ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗ್ಬೋದು. ಬಿಗಿನರ್ಸಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ವಿಡಿಯೋನ ಒಂದು 2-3 ಸರಿ ಚೆಕ್ ಮಾಡಿ ಅಥವಾ ಡೌನ್ಲೋಡ್ ಮಾಡ್ಕೊಂಡಾದರೂ ನೋಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ಒಂದು ಸ್ಯಾಂಪಲ್ ಪೀಸ್ ಒಂದು ಆರ್ಚ್ ಹಾಕಿದ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ನೀವು ಹಾಕುವಾಗ ಈಸಿಯಾಗಿ ಹಾಕ್ಬೋದು. ನೋಡಿ, ಈ ಥರನೇ ನಾನು ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಒಂದೊಂದು ಆರ್ಚ್ನಲ್ಲಿ ಅಂದರೆ ಅದರೊಳಗಡೆ ಏನು ಸೈಡ್ ಆರ್ಚ್ ಇದೆ ಅದಕ್ಕೊಂದು ಬೀಡು ಮತ್ತು ಕೆಳಗಡೆ ಆರ್ಚ್ ಇದೆಯಲ್ಲ ಅದಕ್ಕೂ ಒಂದೊಂದು ಬೀಡು ಬರುತ್ತೆ. 4 ಕಂಪ್ಲೀಟ್ ಆದಮೇಲೆ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ತೊಗೊಂಡು ಇಲ್ಲಿ ನೋಡಿ ಲಾಕ್ ಮಾಡಿರ್ತೀವಲ್ಲ ಬೀಡ, ಆ ಲಾಕ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಒಂದು ಸರಿ ಅಂದರೆ ಈ ಕಡೆಗೂ 3 ಚೈನು ಆ ಕಡೆಗೂ 3 ಚೈನ್ ಯಾವ ಥರ ಬರುತ್ತೋ ಆ ಥರ ಕರೆಕ್ಟಾಗಿ ಬರಬೇಕು. ಲಾಕ್ ಮಾಡಬೇಕು. ಮತ್ತು 1-2 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದು ಬೀಡನ್ನ ಮತ್ತು 4 ಚೈನ್ ಅಥವಾ 5 ಚೈನ್ ಆದರೂ ಹಾಕ್ಬಿಟ್ಟು ಕುಚ್ಚು ಕಟ್ಕೊಳ್ಳೋಕ್ಕೆ ಮಾಡ್ಕೋಬೋದು. ಇಲ್ಲಿ ನೀವು ಬ್ರೈಡಲ್ ಸ್ಯಾರೀಸ್ಗೆಲ್ಲ ಹಾಕುವಾಗ 130 ಅಥವಾ 140 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ನೀವು ಕುಚ್ಚು ಕಟ್ಕೊಳ್ಳಿ. ತಿಕ್ಕಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸಿಂಗಲ್ ಸ್ಟೆಪ್ ಸೆಲ್ಫ್ ಒಂದೇ ಒಂದು ಕಲರ್ ಇರೋಂಥದಕ್ಕೆ ಈ ಥರ ಡಿಸೈನ್ನ ನೀವು ಚೂಸ್ ಮಾಡಿಕೊಡ್ಬೋದು. ಕಾಂಟ್ರಾಸ್ಟ್ ಕಲರ್ ಇದ್ರೂ ಸಹ ಹಾಕಿ ಕೊಡ್ಬೋದು. ನಾನು ಇಲ್ಲೇನು 3 ಚೈನ್ 4 ಚೈನ್ ಇದೆಯಲ್ಲ ಅಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಈ ಥರ ಇದೆ ಫಿನಿಶಿಂಗು, ನೀಟಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಗೋಲ್ಡ್ ಚೈನು ಬಾಲ್ ಚೈನ್ ಏನು ಬೇಕಾಗಲ್ಲ, ಯಾಕಂದರೆ ಆರ್ಚ್ನಲ್ಲಿ ಬೀಡ್ಸ್ಗಳಿದೆ. ಟೋಟಲಾಗಿ 8 ಬೀಡ್ಸ್ಗಳು ಬರುತ್ತೆ. ಇದು ಲೆಂತಿ ಬೇಕಂದರೆ ಒಂದು ಬೀಡ್ ಹಾಕಿಬಿಟ್ಟು ಮತ್ತು ನೋಡಿ ಇಲ್ಲಿ ಕುಚ್ಚು ಕಟ್ಟಿದ್ಮೇಲೆ ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ ಒಂದು ಬೀಡ್ ಹಾಕಿ ಗಮ್ಮ ಕಂಟಿಸಿ ಕುಚ್ಚು ಕಟ್ಕೊಬೋದು. ಆ ಥರನೂ ಮಾಡ್ಕೊಬೋದು ಬ್ರೈಡಲ್ ಸ್ಯಾರಿಗೆ. ಬೇಡ ಸಿಂಪಲಾಗಿರಲಿ ಅಂದ್ರೂ ಈ ಥರನಾದರೂ ಮಾಡ್ಬೋದು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ ನೀವು 400ಇಂದ 450ವರೆಗೂ ಮಾಡ್ಬೋದು. ಕುಚ್ಚೊಳಗಡೆಗೆ ಬೀಡ್ ಹಾಕಿಬಿಟ್ಟು ಮತ್ತೆ ಕುಚ್ಚು ಕಟ್ಬಿಟ್ಟು ಕಟ್ ಮಾಡ್ಕೊಡೋದಾದರೆ ಒಂದು 500-550ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ, ಟೋಟಲಾಗಿ ಡಿಸೈನ್ ಬಂದು ಈ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ರೈಡಲ್ ಸ್ಯಾರೀಸ್ಗೆಲ್ಲ ಯೂಸ್ ಮಾಡುವಾಗ ಆದಷ್ಟು ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ನ ಯೂಸ್ ಮಾಡಿ. ಈ ಥರ ಬೀಡ್ಸ್ನ ನಾನು ತೊಗೊಂಡಿರೋ ಬೀಡ್ಸ್ ಇದಾವಲ್ಲ ಅವು ಸ್ವಲ್ಪ ಒಂದು 3-4 ವರ್ಷಕ್ಕೆ ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಕಪ್ಪಾಗಿಬಿಡುತ್ತೆ ಬೇಗನೆ, ಗಾಳಿಗಿದ್ರೆ ಕಪ್ಪಾಗುತ್ತೆ. ನಾವು ಫೋಲ್ಡ್ ಇಡೋದ್ರಿಂದ ನೀಟಾಗಿ ಫೋಲ್ಡ್ ಮಾಡಿಡೋದ್ರೆ ಗಾಳಿ ಹೋಗಿಲ್ಲ ಅಂದರೆ ಇದನ್ನು ಸಹ ತುಂಬ ವರ್ಷ ಬಾಳಿಕೆ ಬರುತ್ತೆ. ಆದಷ್ಟು ಕ್ರಿಸ್ಟಲ್ ಬೀಡ್ಸು ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ನಿಂದ ನೀವು ಬ್ರೈಡಲ್ ಸ್ಯಾರೀಸ್ಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.